ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಾನು ನಿಮಗೆ ಇವತ್ತು ಒಳ್ಳೆ ಒಂದು ಅಪ್ಲಿಕೇಶನ್ನ ತಂದಿದ್ದೀನಿ. ನೀವು ಅದರಲ್ಲಿ ತುಂಬ ಅರ್ನ್ನ ಮಾಡ್ಬೋದು. ಅಂದರೆ ಲೈಕ್ ಕಾಯಿನ್ಸ್ ಮುಖಾಂತರ ನೀವು ಅರ್ನ್ನ ಮಾಡ್ಬೋದು. ಆ್ಯಂಡ್ ಇದು ವಿಡ್ರಾಲ್ನು ಯಾವ ಥರ ಮಾಡೋದಂತಲೂ ಹೇಳ್ಕೊಡ್ತೀನಿ. ಆ್ಯಂಡ್ ಎಷ್ಟು ಕಾಯಿನ್ಗೆ ನಿಮಗೆ ಎಷ್ಟು ರೂಪಾಯಿ ಸಿಗುತ್ತಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಓಕೆನಾ? ಇದೇನು ಫೇಕ್ ಅಲ್ಲ, ರಿಯಲ್ ಆಗಿ ಅರ್ನ್ ಮಾಡ್ತಾಯಿದ್ದೀರಾ. ನಿಮ್ಮದು ಏನು ಸ್ವಲ್ಪ ಟೈಮ್ ಇದೆ, ಅದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದಕ್ಕೆ ಕೊಡೋಕ್ಕೆ ಬದಲು ಇದರಲ್ಲಿ ಕಾಯಿನ್ನ ಅರ್ನ್ ಮಾಡಿ. ಆ್ಯಂಡ್ ಸ್ಪಿನ್ ಮಾಡಿದ್ರು ಕೂಡ ನಿಮಗೆ ಕೆಲವೊಂದು ಗಿಫ್ಟ್ಸ್ಗಳನ್ನೂ ಸಿಗುತ್ತೆ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ಥರ ನೀವು ಕಾಯಿನ್ಸ್ಗಳನ್ನ ಅರ್ನ್ ಮಾಡ್ಬೋದು ಅಂತ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಹಾಗೈಸ್, ನೆನ್ನೆ ಕಾಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ಸೊ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಅಲ್ಲ, ಹೋಗ್ಬಿಟ್ಟು ಇವ್ರಿಗೆ ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳೋಣ. ಈ ಆ್ಯಪ್ ಬಂದುಬಿಟ್ಟು ಗೂಗಲ್ ಪ್ಲೇ ಸ್ಟೋರ್ ಇಲ್ಲಿದೆ. ಅದಕ್ಕೆ ನಾನು ಬಂದುಬಿಟ್ಟು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾರೆಲ್ಲ ಫ್ರೀ ಟೈಮಲ್ಲಿ ಇರ್ತೀರ, ಈ ಥರ ಮಾಡೋದ್ರೂ ನೀವು ಕಾಸನ್ನ ಸಂಪಾದನೆ ಮಾಡ್ಬೋದು. ನಿಮ್ಮ ಖರ್ಚಿಗಾದರೂ ಆಗುತ್ತಲ್ವ. ಹಾಗಾಗಿ ನಾನು ಈ ಆ್ಯಪ್ನ ತೊಗೊಬಂದಿದ್ದೀನಿ. ಸರ್ಚ್ ಮಾಡಿ ತೊಗೊಬಂದಿದ್ದೀನಿ. ಓಕೆನಾ ಗೈಸ್? ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ರಿವಾರ್ಡ್ ಕಿಂಗ್ ಕ್ಯಾಶ್ ಅರ್ನಿಂಗ್ ಅಂತ. ಸೊ ಈ ಆ್ಯಪ್ನ ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಬೈ ಚಾನ್ಸ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಕ್ಕಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಬೇಕಿದ್ರೆ ನೀವು ಡೈರೆಕ್ಟ್ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ? ಸೊ ಇದು ಡೌನ್ಲೋಡ್ನ ನಾವು ಮಾಡ್ಕೊಳ್ಳೋಣ ಪ್ಲೇಸ್ಟೋರಲ್ಲಿ. ಆ್ಯಂಡ್ ಹಂಗೈಸ್, ಈ ಆ್ಯಪ್ ಲಾಂಚ್ ಆಗಿ ತುಂಬ ದಿನ ಆಗಿಲ್ಲ, ಜಸ್ಟ್ 10 ಡೇಸ್ ಆಗಿದೆ ಅಷ್ಟೇ ಈ ಆ್ಯಪ್ ಬಂದುಬಿಟ್ಟು ಲಾಂಚ್ ಆಗಿ. ಓಕೆ. ಆ್ಯಂಡ್ ಹಾಗೈಸ್, ನೀವು ಬೇಕಿದ್ದರೆ ಇದು ಗೂಗಲಿಂದನೂ ಸೈನಪ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಫೋನ್ ನಂಬರಿಂದ ಕೂಡ ನೀವು ಲಾಗಿನ್ನ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಲಾಗಿನ್ ಆದ ತಕ್ಷಣ ನಮಗೆ 300 ಕಾಯಿನ್ಸ್ ಬಂದುಬಿಟ್ಟು ಸಿಗುತ್ತೆ ಲಾಗಿನ್ದು. ಓಕೆನಾ? ಸೊ ಇಲ್ಲಿ ನಾನು ನಿಮಗೆ ಫಸ್ಟು ಎಲ್ಲೆಲ್ಲಿಂದ ನೀವು ಎಷ್ಟೆಷ್ಟು ಕಾಯಿನ್ನ ಅರ್ನ್ ಮಾಡ್ಬೋದು ಆ್ಯಂಡ್ ಯಾವ್ಯಾವ ಥರ ಕಾಯಿನ್ಸ್ ರಿಡೀಮ್ ಮಾಡ್ಬೋದು ಅದೆಲ್ಲನೂ ಹೇಳ್ಕೊಡ್ತೀನಿ. ಫಸ್ಟು ಕಾಯಿನ್ಸ್ ಯಾವ ಥರ ನಾವು ಸೇರಿಸೋದಂತನೂ ಹೇಳ್ಕೊಡ್ತೀನಿ. ಇಲ್ಲಿ ತುಂಬ ನಿಮಗೆ ಇಲ್ಲಿ ಸಿಗುತ್ತೆ ಕಾಯಿನ್ಸ್ ಅರ್ನ್ ಮಾಡೋಕ್ಕೆ. ಸೊ ಡೈಲಿ ಚೆಕ್ಸ್ ಅಂತ ಫಸ್ಟಲ್ಲಿ ಇದೆಯಲ್ಲ, ಸೊ ಫಸ್ಟು ಡೈಲಿ ಒಂದೊಂದು ನೀವು ಚೆಕ್ಸ್ನ ಮಾಡ್ಕೋಬೋದು. ಡೈಲಿ ಟಾಸ್ಕ್ ಇದು, ನೀವು ಚೆಕ್ನ ಮಾಡ್ಕೊಳ್ಬೋದು. ಫಸ್ಟ್ ಆಪ್ಷನ್ ಇದೆಯಲ್ಲ ಅದರಲ್ಲಿ. ಸೊ ಇಲ್ಲಿ 300 ಕಾಯಿನ್ ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ನಮಗೆ ಲಾಗಿನಲ್ಲಿ ಸಿಕ್ಕಿರೋದು. ಓಕೆನಾ ಗೈಸ್? ಸೊ ಡೈಲಿ ಚೆಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಪಾಯಿಂಟ್ಸು ನಮಗೆ ಸಿಗುತ್ತೆ. ಸೊ ನೋಡೋಣ ಎಷ್ಟು ಪಾಯಿಂಟ್ಸ್ ಸಿಗುತ್ತಂತ. ಸೊ ನನಗೆ ಇದರಲ್ಲಿ 10 ಪಾಯಿಂಟ್ಸ್ ಏನಿದೆ ಅದು ಸಿಕ್ಕಿದೆ. ಸೊ ಕ್ಲೈಮ್ ಕಾಯಿನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಕಾಯಿನ್ ಏನಿತ್ತು ಅದ್ರ ಜೊತೆಗೆ ಹೋಗಿ ಸೇರಿಕೊಳ್ಳುತ್ತೆ. ಓಕೆನಾ? ಇದಾಯಿತಾ? ಮತ್ತು ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ಸ್ ಮೇಲೆ ಇದೆಯಲ್ಲ, ಸೊ ಫಸ್ಟು ಸ್ಪಿನ್ದು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೀವು ಡೈಲಿ 15 ಮಿನಿಟ್ಸ್ಗೊಂದ್ಸಲ 10 ಸಲ ಸ್ಪಿನ್ನ ಮಾಡ್ಬೋದು ಡೈಲಿ. ಓಕೆನಾ? ಇಲ್ಲಿ ನಿಮಗೆ ರಿವಾರ್ಡ್ಸ್ನೂ ಸಿಗುತ್ತೆ. ಸ್ಪಿನ್ ಯಾವುದ್ರಲ್ಲಿ ಹೋಗಿ ಸಿಗುತ್ತೆ ಅದರಲ್ಲಿ ನಿಮಗೆ ಕಾಯಿನ್ಸು ಸಿಗುತ್ತೆ, ಇಲ್ಲ ರಿವಾರ್ಡ್ಸೂ ನಿಮಗೆ ಸಿಗ್ಬೋದು. ಹೆಡ್ಫೋನ್ ಇದೆ, ಇನ್ನೇನಿದೆ ಗೊತ್ತಿಲ್ಲ. ಸೊ ನನಗಿಲ್ಲಿ 20 ಕಾಯಿನ್ಸ್ ಸಿಕ್ಕಿದೆ. ಸೊ ನಾನು ಇದನ್ನು ಕ್ಲೈಮ್ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ 15 ಮಿನಿಟ್ಸ್ ಬಿಟ್ಟು ನೀವು ಮತ್ತೆ ಇನ್ನೊಂದು ಸಲ ಸ್ಪಿನ್ನ ಮಾಡ್ಬೋದು. ಓಕೆನಾ? 15 ಮಿನಿಟ್ ಬಿಟ್ಟು 10 ಟೈಮು ನೀವು ಸ್ಪಿನ್ನ ಮಾಡ್ಬೋದು ಒಂದು ಡೇಗೆ. ಓಕೆನಾ ಗೈಸ್? ಈ ಥರ ಸ್ಪಿನ್ ಮಾಡೋದು. ಓಕೆನಾ? ಸೊ ಇದಾಯಿತು ನಮ್ಮದು ಸ್ಪಿನ್ನು. ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಅಂತ ಇದೆಯಲ್ಲ, ಸೊ ನೀವು ಡೈಲಿ 10 ಕ್ಯಾಪ್ಚಾ ಬಂದುಬಿಟ್ಟು ಹಾಕಿಬಿಟ್ಟು ಅರ್ನ್ನ ಮಾಡ್ಕೋಬೋದು. ಓಕೆನಾ? ಅದರಲ್ಲಿ ಎಷ್ಟು ಕಾಯಿನ್ ಸಿಗುತ್ತೆ ಅಷ್ಟು ಕಾಯಿನ್ ನಿಮಗೆ ಡೈಲಿ ಬರುತ್ತೆ. ಸೊ ನೀವು ಡೈಲಿ ಹಾಕ್ತಾಯಿದ್ರೆ ಅಟ್ಲೀಸ್ಟ್ ನೀವು 1000 ಆಗೋವರೆಗೂ ನೀವು ಕಾಯಿನ್ಸ್ನ ರಿಡೀಮ್ ಮಾಡಬೇಡಿ. ಸೊ 1000 ಆದಮೇಲೇ, ಅಂದರೆ ಕಾಯಿನ್ಸ್ 1000 ಅಲ್ಲ, ನಿಮ್ಮದು 1000 ರೂಪೀಸ್ ಅಂದರೆ ಈಗ ಎಷ್ಟಾಗುತ್ತಂದರೆ ಅದಕ್ಕೆ ಬೇಕು 1 ಕೋಟಿ ಕಾಯಿನ್ಸೇ ಬೇಕು. ಸೊ ನಿಮಗೆ ಏನು ಮಾಡಬೇಕಂದ್ರೆ ಪೇಷನ್ಸ್ ಇಡಬೇಕು. ಓಕೆನಾ? ಇಲ್ಲ 100 ರಿಡೀಮ್ ಮಾಡ್ತೀನಿ ಅಂದ್ರೂ 1,00,000 ಕಾಯಿನ್ ಆದಮೇಲೆ 100ನ ನೀವು ರಿಡೀಮ್ನ ಮಾಡ್ಕೋಬೋದು. ಓಕೆನಾ? ನಾನು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅದಾದಮೇಲೆ ಇದು ಸ್ಕ್ರ್ಯಾಚ್ ಕಾರ್ಡು, ನೀವು ಡೈಲಿ 10 ಸ್ಕ್ರ್ಯಾಚ್ ಕಾರ್ಡ್ ಏನಿರುತ್ತೆ ಅದನ್ನು ನೀವು ಸ್ಕ್ರ್ಯಾಚ್ ಮಾಡ್ಕೋಬೋದು ಡೈಲಿ 10. ಓಕೆನಾ? ಸೊ ಇದು ನೋಡಿ, ನಾನು ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ. ಎಷ್ಟು ಸಿಗುತ್ತೆ ಅಷ್ಟು ನಮಗೆ, ಅಂದರೆ ಲಕ್ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಕಾಯಿನ್ಸ್ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡಲ್ಲಿ ಸಿಗುತ್ತೆ. ಓಕೆನಾ? ಸೊ ಇದಾಯಿತು ಸ್ಕ್ರ್ಯಾಚ್ ಕಾರ್ಡ್ದು. ಸೊ ನಾನು ಮಾಡ್ತಾಯಿದ್ದೀನಿ. ಸೊ ಡೈಲಿ ಈ ಥರ ನೀವು ಮಾಡಿದರೆ ನಿಮ್ಮದು ಎಷ್ಟು ತುಂಬ ಕಾಯಿನ್ಸ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ನೀವು ಅದನ್ನು ಈಸಿಯಾಗಿ ರಿಡೀಮ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಇಲ್ಲಿ ಬಂದುಬಿಟ್ಟು ಲಿಮಿಟ್ ಆಗಿದೆ. ಸೊ 5 ಸ್ಕ್ರ್ಯಾಚ್ ಕಾರ್ಡ್ ಇದೆಯಲ್ಲ, ಅದು ಆಮೇಲೆ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ಇಲ್ಲಿ ನಿಮಗೆ ಇನ್ನೂ ಇದೆ, ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು. ರೆಫರ್ ಮಾಡ್ಬೋದು ನೀವು. ರೆಫರಿಗೆ 75 ಕಾಯಿನ್ ನಿಮಗೆ ಸಿಗುತ್ತೆ. ಸೊ ನಾವೀಗ ಏನು ಕಾಯಿನ್ ಅರ್ನ್ ಮಾಡಿದ್ದೀವಿ ಅದು 55 ಟೋಟಲ್ ಸೇರಿ. ಸೊ 55 ಬಂದುಬಿಟ್ಟು ಇಲ್ಲಿ ಹ್ಯಾಡ್ ಆಗಿದೆ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ
ಒಂದು ನಿಮಿಷ, ಇಲ್ಲಿ ರಿಡೀಮ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಯಾವ ಥರ ನಾವು ರಿಡೀಮ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಆ್ಯಂಡ್ ಎಷ್ಟು ಕಾಯಿನ್ಗೆ ನಮಗೆ ಎಷ್ಟು ರೂಪಾಯಿ ಸಿಗುತ್ತಂತನೂ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಗೈಸ್, 2000 ಕಾಯಿನ್ಸ್ಗೆ ಇಲ್ಲಿ 15 ರುಪೀಸ್ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ 2500 ಕಾಯಿನ್ಸ್ಗೆ ನಮಗೆ 20 ರುಪೀಸ್ ಸಿಗ್ತಿದೆ. 5000 ಕಾಯಿನ್ಸ್ಗೆ 50 ರುಪೀಸ್ ಸಿಗ್ತಾ ಇದೆ. ಓಕೆನಾ. ಸೊ ಇಲ್ಲಿ ನೋಡಿ 1000 ಕಾಯಿನ್ಸ್ಗೆ 110 ರೂಪಾಯಿ ನಿಮಗೆ ಸಿಗುತ್ತೆ. ಸಾರಿ, 1000 ಕಾಯಿನ್ಸ್ಗಲ್ಲ, 1,00,000 ಕಾಯಿನ್ಗೆ. ಓಕೆನಾ. ಇಲ್ಲಿ ನೋಡ್ಬೋದು ನೀವೇನೆ, ಇಲ್ಲಿ 5 lakhs ಕಾಯಿನ್ಸ್ಗೆ 500 ರುಪೀಸ್ ಸಿಗುತ್ತೆ. ಆ್ಯಂಡ್ ಇನ್ನೂ ನೀವು ಎಷ್ಟು ಮಾಡ್ತೀರಾ ಅಷ್ಟು ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಗುತ್ತೆ. ಓಕೆನಾ. ಸೊ ನೀವು ನಿಮ್ಮ ಮೇಲೆ ಡಿಪೆಂಡು, ನೀವು ಎಷ್ಟು ಕಾಯಿನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಓಕೆನಾ ಗೈಸ್. ಸೊ ಡೈಲಿ ನೀವು ಮಾಡ್ತಾಯಿದ್ರೆ ಇದನ್ನು ನಿಮಗೆ 100% ಸಿಗುತ್ತೆ. ಆ್ಯಂಡ್ ಇದು ವಿಡ್ರಾ ಮಾಡೋದು ಎಷ್ಟು, 2000 ಕಾಯಿನ್ಸ್ ಆದರೆ ಮಾತ್ರ ನೀವು ವಿಡ್ರಾ ಮಾಡೋಕ್ಕಾಗೋದಿಲ್ಲ. 2000 ಕಾಯಿನ್ಸು ಇಲ್ಲ 2500 ಇಲ್ಲ 5000 ಕಾಯಿನ್ಸು ಇಲ್ಲ 1,00,000 ಕಾಯಿನ್ಸು ಆ ಥರ. ಓಕೆನಾ. ಸೊ UPI ID ನಿಮ್ಮದು ಇಲ್ಲಿ ಹಾಕಬೇಕು. ನಿಮ್ಮದು ಏನು UPI ಅಡ್ರೆಸ್ ಇರುತ್ತಲ್ಲ, ಫೋನ್ಪೇದು, ಗೂಗಲ್ ಪೇದು, ಅದು ನೀವು ಹಾಕ್ಕೋಬೋದು. ಓಕೆನಾ. ಅದಿಲ್ಲ ಅಂದರೆ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು ಮತ್ತು ಹೋಲ್ಡರ್ ನೇಮ್, ಏನು ನೇಮ್ ಇರುತ್ತೆ ನಿಮ್ಮ ಬ್ಯಾಂಕಲ್ಲಿ ಆ ನೇಮ್ನ ಹಾಕ್ಕೊಂಡು ನೀವು ವಿಡ್ರಾನ ಮಾಡ್ಕೋಬೋದು. ಇದರಲ್ಲಿ ಏನು ಪ್ರಾಬ್ಲಮ್ಮು ಇಲ್ಲ. ಆ್ಯಂಡ್ ವಿಡ್ರಾ ಆಗುತ್ತೆ. ನಿಮ್ದು ಏನು ಕಾಯಿನ್ಸ್ ಇತ್ತು ಅದು ಕನ್ವರ್ಟ್ ಆಗಿ ಅಮೌಂಟಲ್ಲಿ ನಿಮ್ಮ ಬ್ಯಾಂಕಿಗೆ ಬರುತ್ತೆ. ಬಟ್ ಏನು, ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಕಾಯಿನ್ಸ್ನ ಅರ್ನ್ ಮಾಡಬೇಕು. ಸೊ ನಮಗೆ ದುಡ್ಡು ಬೇಕು, ಖರ್ಚಿಗೆ ಬೇಕಂದರೆ ನೀವು ಈ ಕೆಲಸ ಮಾಡಲೇಬೇಕು. ಓಕೆನಾ ಗೈಸ್. ಸೊ ಯಾರೆಲ್ಲ ಮನೇಲಿ ಇರ್ತೀರ ಆರಾಮಾಗಿ ಮಾಡ್ಕೋಬೋದು. ಲೈಕ್ ಹೌಸ್ ವೈಫ್ಸ್ ಆಯಿತು, ಲೈಕ್ ಸ್ಟೂಡೆಂಟ್ಸ್ ಆಯಿತು, ಯಾರೆಲ್ಲ ಕೆಲಸಕ್ಕೆ ಹೋಗಲ್ಲ ಅವ್ರು ಮಾಡ್ಬೋದು. ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನೀವು ನೈಟ್ ಟೈಮಲ್ಲಿ ಈ ಕೆಲಸನ ಮಾಡ್ಬೋದು ಈಸಿಲಿ. ಡೈಲಿ ಆದರೂ ನೀವು ಮಲ್ಗೋಕ್ಕಿಂತ ಅರ್ಧ ಗಂಟೆ ಕೊಟ್ಟರೆ ಸಾಕು ಈ ಆ್ಯಪಿಗೆ, ನೀವು ಡೈಲಿ ಈಸಿಲಿ ಸಂಪಾದನೆನ ಮಾಡ್ಬೋದು. ಅಂದರೆ ಡೈಲಿ ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ನೀವು ಎಷ್ಟು ಕಾಯಿನ್ಸ್ ಮಾಡ್ತೀರಾ ಡೈಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ ಗೈಸ್. ಆ್ಯಂಡ್ ನೀವು ಇಲ್ಲಿ ರೆಫರ್ ಆ್ಯಂಡ್ ಅರ್ನು ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ರಿವಾರ್ಡ್, ನೀವು ನೋಡಿ ಇದು ಅನ್ಲಾಕ್ ಎಲ್ಲ ಆಗೋದು. ಸೊ ನೀವು ಇಲ್ಲಿ 10,000 ಕಾಯಿನ್ಸು ಅರ್ನ್ ಮಾಡಬೇಕಂದ್ರೆ 100 ಇನ್ವೈಟ್ ಮಾಡಬೇಕು. 100 ಜನ ಏನಾದರೂ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದರೆ ನಿಮಗೆ 10,000 ಏನು ಕಾಯಿನ್ಸ್ ಏನಿದೆ ಅದು ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಇನ್ನೊಂದು ಕೆಳಗಡೆ ಹೆಡ್ಫೋನ್ ಇತ್ತಲ್ಲ, ಅದೂ ನೀವು 500 ಇನ್ವೈಟ್ ಮಾಡಿದರೆ ಅದು ಸಿಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲೂ ಒಂದು ಹೆಡ್ಫೋನ್ ಇದೆ. ಆಮೇಲೆ ಸ್ಮಾರ್ಟ್ ವಾಚ್ ಇದೆ 5000 ಇನ್ವೈಟ್ಸಲ್ಲಿ. ಆ್ಯಂಡ್ 10,000 ಇನ್ವೈಟ್ಸಲ್ಲೂ ಕೂಡ ನಿಮಗಿಲ್ಲಿ ಏನು ಸ್ಮಾರ್ಟ್ ವಾಚ್ ಸಿಗುತ್ತೆ. ಆ್ಯಂಡ್ ಈ ಕ್ಯಾಮ್ರಾ ಬಂದುಬಿಟ್ಟು 5 lakh ಅನಿಸುತ್ತೆ. 5 lakh ಇನ್ವೈಟ್ಸಲ್ಲಿ DSLR ಕ್ಯಾಮ್ರಾ ಏನಿದೆ ಅದು ನಿಮಗೆ ಸಿಗೋದು. ಬಟ್ ಇಷ್ಟು ಇನ್ವೈಟ್ ಮಾಡೋಕ್ಕಾಗಲ್ಲ. ಹೋಪ್ ನೀವು ಒಂದು 100 ಇನ್ವೈಟ್ಸ್ ಆದರೂ ಮಾಡಿಬಿಟ್ಟು ಅದೆಷ್ಟು ಕಾಯಿನ್ ಇದೆ ಅಷ್ಟು ಕಾಯಿನ್ಸ್ನ ನಿವಾರಣೆ ಮಾಡ್ಕೋಬೋದು. ಇಲ್ಲಿ ಲಕ್ಕಿ ಬಾಕ್ಸ್ ಅಂತ ಇದೆಯಲ್ಲ, ಈ ಲಕ್ಕಿ ಬಾಕ್ಸ್ ಬಂದುಬಿಟ್ಟು ಏನಂದರೆ ನೀವು ಆ್ಯಡ್ಸ್ ನೋಡಿಬಿಟ್ಟು ಓಪನ್ ಮಾಡೋದು. ಈ ಲಕ್ಕಿ ಬಾಕ್ಸಲ್ಲಿ ನಿಮಗೆ ಎಷ್ಟು ಕಾಯಿನ್ಸ್ ಬೇಕಿದ್ರೂ ಸಿಗ್ಬೋದು. ಲೈಕ್ ಲಕ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಒಂದು ಇದಿದೆ ಲೈಕ್ ಸಿಲ್ವರು, ಗೋಲ್ಡು, ಪ್ಲ್ಯಾಟಿನಮು. ಸೊ ಇದು ಮೂರೂ ನೀವು ಒನ್ ಡೇಯಲ್ಲಿ ಬೇಕಿದ್ರೆ ಇದೆಷ್ಟು ಬಾಕ್ಸ್ ಇದೆ ಅದಷ್ಟು ಬಾಕ್ಸ್ನು ಆ್ಯಡ್ ನೋಡಿಬಿಟ್ಟು ನೀವು ಓಪನ್ ಮಾಡಿದರೆ ನಿಮ್ಗೆ ಎಷ್ಟು ಕಾಯಿನ್ಸ್ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನೀವೇ ಆ್ಯಡ್ ನೋಡಿಬಿಟ್ಟು ಅದೆಷ್ಟು ಕಾಯಿನ್ಸ್ ಸಿಗುತ್ತೆ ನಿಮಗೆ ಅಷ್ಟು ಕಾಯಿನ್ನ ನೀವು ಅರ್ನ್ ಮಾಡ್ಕೋಬೋದು. ಬಟ್ ಹೇಳೋಕ್ಕಾಗಲ್ಲ, ಎಷ್ಟು ಬೇಕಿದ್ರೂ ಕಾಯಿನ್ಸು ಸಿಗ್ಬೋದು. ಆ ಲಕ್ಕಿ ಕಾಯಿನ್ಸು ಯಾವ ಬಾಕ್ಸಲ್ಲಿ ಇರುತ್ತಂತ ನಮಗೆ ಗೊತ್ತಿಲ್ಲ. ಓಕೆನಾ ಗೈಸ್. ಸೊ ಈ ಥರ ಲಕ್ಕಿ ಬಾಕ್ಸ್ ಸರ್ಪ್ರೈಸ್. ಸೊ ಓಕೆ, ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಇದು ಮಾಡೋದಂತ. ಸೊ ಬೇಗ ಹೋಗ್ಬಿಟ್ಟು ಆ್ಯಪ್ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.